ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಗೆ ಹಲವು ಮಹತ್ವದ ಬದಲಾವಣೆಗಳನ್ನು ತಂದಿದ್ದು, ವಿಕಸಿತ ಭಾರತ ಉದ್ಯೋಗ ಗ್ಯಾರಂಟಿ ಮತ್ತು ಜೀವನೋಪಾಯ ಅಭಿಯಾನ ವಿಬಿಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡಿದೆ. ಇನ್ನು ಯೋಜನೆಯಡಿ ಪ್ರತಿ ಕಾರ್ಮಿಕನಿಗೆ ಮೊದಲಿದ್ದ 100 ದಿನಗಳಿಗೆ ಬದಲಾಗಿ 125 ದಿನಗಳು ಕೂಲಿ ಕೆಲಸ ಸಿಗಲಿದ್ದು, ಕೃಷಿ, ಕುಕ್ಕುಟೋದ್ಯಮ ಸೇರಿದಂತೆ ಹಲವು ವಿಧದ ಕೆಲಸಗಳನ್ನು ಯೋಜನೆ ವ್ಯಾಪ್ತಿಗೆ ತರಲಾಗಿದೆ. ಯೋಜನೆಯಡಿ ತಂದಿರುವ ಹಲವು ಸುಧಾರಣಾ ಕ್ರಮಗಳಿಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರ್ಮಿಕ ವರ್ಗದಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಜಿಲ್ಲೆಯ ಕುಟುಂಬ ತಾಲೂಕಿನ ಹೆಗಡೆ ಗ್ರಾಮದ ಕಾರ್ಮಿಕ ದಾಮೋದರ ಗೌಡ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೆಲಸದ ಮಾನವ ದಿನಗಳನ್ನು ಹೆಚ್ಚಿಸಿರುವುದು ಭರವಸೆ ಮೂಡಿಸಿದೆ ಎಂದರು. ನಮ್ಮ ಖಾತೆಗೆ ಈಗ ನೇರವಾಗಿ ಹಣ ಜಮಾ ಆಗ್ತದೆ, ತುಂಬ ಅನುಕೂಲ ಆಗ್ತದೆ. ವಿ ರಾಮ್ಜಿ ಯೋಜನೆಯಿಂದ ಒಳ್ಳೆಯ ಯೋಜನೆಯಾಗಿದೆ. ಈ ನಮ್ಮ ಖಾತೆಗೂ ನೇರವಾಗಿ ಜಮಾ ಆಗ್ತದೆ ಹಣ, ತುಂಬ ಅನುಕೂಲವಾಗಿದೆ ಈ ಯೋಜನೆಯಿಂದ. ರೈತ ರಾಮಚಂದ್ರ ಪಟಗಾರ, ಕೇಂದ್ರ ಸರ್ಕಾರ ರಾಜ್ಯಕ್ಕೂ ಯೋಜನೆಯ ಹಕ್ಕುದಾರಿಕೆಯನ್ನು ವಿಸ್ತರಿಸಿದೆ. ಹೀಗಾಗಿ ಕಾರ್ಮಿಕರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಸಿಗುವ ಸಾಧ್ಯತೆ ಇದೆ ಎಂದರು. ಡಿಜಿಟಲ್ ಮುಖಾಂತರ ಪೇಮೆಂಟ್ ಆಗುವಂಥದ್ದು, ಅವರಿಗೆ ಇವತ್ತು ಮಾಡಿದ್ದಕ್ಕೆ ಇವತ್ತು ಸಂಜೆ ರಾತ್ರಿ ಒಳಗೆ ಪೇಮೆಂಟ್ ಆಗ್ತದೆ. ಕೇಂದ್ರ ಸರ್ಕಾರದಿಂದ 60%, ರಾಜ್ಯ ಸರ್ಕಾರದಿಂದ 40%, ವಿಜಿ ರಾಮ್ಜಿ ಅಂತ ಹೇಳ್ಕೊಂಡು. ಅದೇ ರೀತಿ ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಕೂಡ ಒಂದು ಒಳ್ಳೆ ಮಾಡುವಂಥವರಿಗೆ ಪರ್ಸೆಂಟೇಜ್ ಪ್ರಕಾರ ಸಿಗ್ತದೆ ಇದರಲ್ಲೂ. ಹಾಗಾಗಿ ಇದು ರೈತರಿಗೆಲ್ಲ ಒಂದು ಪ್ರೋತ್ಸಾಹ ಮಾಡಿದಂಗೆ. ಪಂಚಾಯತ್ ಅಧ್ಯಕ್ಷ ಮಂಜುನಾಥ ಪಟಗಾರ, ಕಟಾವು, ಬಿತ್ತನೆ ಇತ್ಯಾದಿ ಕೃಷಿ ಕೆಲಸಗಳನ್ನು ಯೋಜನೆ ವ್ಯಾಪ್ತಿಗೆ ತಂದಿರುವುದು ರೈತಾಪಿ ವರ್ಗಕ್ಕೆ ಅನುಕೂಲವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮಹತ್ವವಾದಂಥ ನಿರ್ಣಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಿಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಬಿತ್ತನೆ ಕೆಲಸ ಮತ್ತು ಕಟಾವು ಮಾಡುವಂಥ ಯೋಜನೆ ಸಹ ಈ ಯೋಜನೆಯಡಿಯಲ್ಲಿ ಬಂದಿರುವುದು ರೈತಾಪಿ ವರ್ಗದ ಜನರಿಗೆ ಭಾಳ ತುಂಬ ಅನುಕೂಲ ಆಗುವಂಥ ಯೋಜನೆಯಾಗಿದೆ.